ದೇಶದ ಇಡೀ ವ್ಯವಸ್ಥೆಯನ್ನ ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ದಿವಾಳಿ ಕಡೆಗೆ ಕೊಂಡೊಯ್ಯಲಾಗಿತ್ತು. ಇಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವಂತೆ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಕರೆ ನೀಡಿದರು. ನಗರದ ಸ್ವಾಭಿಮಾನ ಭವನದಲ್ಲಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ರಕ್ಷಿಸಿ ಭಾರತ ಉಳಿಸಿ ವಿಚಾರ ಕುರಿತು ಕರೆಯಲಾಗಿದ್ದ ದೊಂದು ಮೇಜಿನ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನ ಹಿಂದಕ್ಕೆ ಹಾಕಬೇಕು ಅಂತ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಪ್ರವೇಶ ಮಾಡಿದಾಗ ಅಲ್ಲಿ ಒಳ್ಳೆಯ ಅಭಿಪ್ರಾಯಗಳು ವ್ಯಕ್ತವಾಯಿತು. ಕೇಂದ್ರ ಸರ್ಕಾರದ ಎಲ್ಲ ಸಂಸ್ಥೆಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡಲಾಯಿತು. ಭಾರತ ದೇಶದ ಕಳ್ಳರು ಕಾಕರು ಎಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿ ಆ ಹಣವನ್ನೆಲ್ಲ ವಾಪಸ್ ತೆಗೆದುಕೊಂಡು ಬಂದು ಎಲ್ಲ ಬಡಬಗ್ಗರ ಜೇಬಿಗೆ ಹಾಕುವುದಾಗಿ ಹೇಳಿದರು. ಆದರೆ ಇದುವರೆಗೂ ಯಾವ ಬಡವರಿಗೂ ಹಣ ತಲುಪಲಿಲ್ಲ. 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿ ಬದಲಾಗಿ ಇಡೀ ವ್ಯವಸ್ಥೆಯನ್ನ ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಯುವಕರೆಲ್ಲ ದಿಕ್ಕಾಪಾಲಾಗಿ ಮಾಡಲಾಗಿದೆ ಅಂತ ದೂರಿದರು. ಇದರಿಂದ ಸೋಷಿಯಲ್ ಕ್ರೈಮ್ ಹೆಚ್ಚಾಗ್ತಿದೆ. ಆರ್ಥಿಕವಾಗಿ ದಿವಾಳಿತನಕ್ಕೆ ದೇಶವನ್ನ ತಂದಿಡಲಾಗಿದೆ. ಇದಕ್ಕೆ ಯಾರು ಹೊಣೆಗಾರರು? ನಾವಾ? ಮೋದಿಯವರ ಸುಳ್ಳುಗಳೇ ಈ ದೇಶದಲ್ಲಿ ಪ್ರಚಾರವಾಗ್ತಿದೆ ಎಂದು ಸುಳ್ಳಿನ ಬಗ್ಗೆ ಕೆಲ ಗಾದೆಗಳನ್ನ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ರೈಲ್ವೆ ನಿಲ್ದಾಣಗಳು, ಹಾರ್ಬರ್ಗಳು, ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಸಂಸ್ಥೆಗಳನ್ನ, ಸರ್ಕಾರದ ಸಂಸ್ಥೆಗಳನ್ನ ಮಾರಾಟ ಮಾಡೋ ದುಡ್ಡು ಯಾರು ತಿಂದವರು? ಸನ್ಮಾನ್ಯ ಮೋದಿಯವರೇ, ನಾವು ತಿಂದ್ವ? ಬಟ್ಟಿಗಿಲ್ದರು ತಿಂದ್ವ? ಬಡವರಿಗೆ ಕೊಟ್ರ? ಅದಾನಿ ಅದಾನಿ ಅಂಬಾನಿ ಅವರ ಇವತ್ತಿನ ಸ್ಥಿತಿ ಹೆಂಗಿದೆ? ಅವರ ಆರ್ಥಿಕ ಮೂಲಗಳೇನಿದೆ? ಇವತ್ತು ದೇಶಕ್ಕೆ 18ನೇ ಸಾಹುಕಾರ ಅಂತ ಕಾಣುತ್ತೆ. 2ನೇನಾಗಿದ್ದ ಅದೇನೋ ಒಂದು ರಂಪಾಗಿ 18 ತಂದು ಅವರಿಗೆ. ಹಂಗಾರೆ ದುಡ್ಡು ತಿಂದವ್ರು ಯಾರು? ಹಂಗಾರೆ ಯಾರು? ನಾವೆಲ್ಲ ತಿಂದಿದೀವ? ಇನ್ನೊಂದು ಮಾತನ್ನು ತಾವು ಹೇಳಿದ್ರಿ ಮಾನ್ಯ ನರೇಂದ್ರ ಮೋದಿ ಅವರೇ, ಏನು ಅಂತ ಹೇಳಿದ್ರೆ, ನಾನು ಈ ದೇಶಕ್ಕೆ ಸುಮಾರು ಎಲ್ಲ ಏನು ಭಾರತ ದೇಶದ ಜನ ಕಳ್ಳರು ಕಾಕರು ದುಡ್ಡಿಟ್ಟವರು ಸ್ವಿಸ್ ಬ್ಯಾಂಕ್ ನಲ್ಲಿ, ಆ ದುಡ್ಡೆಲ್ಲ ವಾಪಸ್ ತಗೊಂಡ್ಬಂದು ಎಲ್ಲ ಬಡಬಗ್ಗರ ಜೋಬಿಗೆ ಹಾಕ್ತೀನಿ ಅಂದ್ರು. ಯಾರ್ಯಾರು ತಲುಪಿದೆ ಮೋದಿ ಅವರೇ? ಬಡವರು ತಲುಪಿದ್ರಪ್ಪ ಯಾರ್ಯಾರವ? ನಮ್ಗಂತೂ ಗೊತ್ತಿಲ್ಲಪ್ಪ. ನಮ್ಗೆ ವಿಚಾರ ಗೊತ್ತಿಲ್ಲ. ವಿಚಾರ ಗೊತ್ತು, ದುಡ್ಡು ಬಂದು ಗೊತ್ತಿಲ್ಲ ನಮಗೆ. ಹಾಗೇನೆ ಹೇಳಿದ್ರಿ, ಇಡೀ 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಿ ತಾವು. ಎಲ್ಲ ಯುವಕರಿಗೆ, ಯಾರು ಡಿಗ್ರಿ ಮಾಡೋರು, PUC ಮಾಡೋರು, ಇನ್ನೊಂದು ಬೇರೆ ಬೇರೆ ತರ ಟೆಕ್ನಿಕಲ್ ಆಗಿ ಏನು ಓದಿದಾರೋ ಅವರೆಲ್ಲರೂ ಕೂಡ ಯುವಕರಿಗೆ, ಯುವತಿಯರಿಗೆ ಈ ದೇಶದ ನೌಕರಿ ಕೊಟ್ಟು ಅವರ ಫ್ಯಾಮಿಲಿಗೆ ಬ್ರೆಡ್ ವಿನ್ನರ್ ಆಗಿ ಮಾಡ್ತೀನಿ ಅಂತ ಪದವನ್ನ ಬಳಸಿದ್ರಿ ನೀವು. ಕೊಟ್ರ? ಅದ್ರ ಬದಲಾಗಿ ಇಡೀ ವ್ಯವಸ್ಥೆನ ಖಾಸಗಿಯರಿಗೆ ಮಾರಾಟ ಮಾಡೋ ಮುಖೇನ ಇಡೀ ಯುವಕರು ಇವತ್ತೆಲ್ಲ ದಿಕ್ಕಾಪಾಲ ಹೋಗ್ಯವ್ರೆ. ಇವತ್ತು ಸೋಷಿಯಲ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಯುವಕರು ಎಲ್ಲ ಬೇರೆ ಬೇರೆ ತರ ಚಟಗಳಿಗೆ ಬಲಿಯಾಗಿ ನಿಮ್ಮ ದೆಸೆಯಿಂದ ಇಡೀ ಭಾರತದ ಯುವಕ ಯುವತಿಯರು ಸಿಕ್ಕಾಬಿಟ್ಟ ಆಂತರಿಕವಾಗಿ ಬಿಚ್ಚಿಟ್ಟು ಹೋಗಿದೆ. ಅವರಿಗೆಲ್ಲ MBA ಮಾಡಿದ್ರೆ ಕೆಲಸ ಇಲ್ಲ, MSc ಮಾಡಿದ್ರೆ ಕೆಲಸ ಇಲ್ಲ, MBBS ಮಾಡಿದ್ರೆ ಕೆಲಸ ಇಲ್ಲ. ಎಲ್ಲ ಖಾಸಗಿ 30,000 ಕೊಡ್ತೀನಿ, ಡಾಕ್ಟರ್ಗೆ ಗುಮಾಸ್ತರಿಗೆ 12,000 ಕೊಡ್ತೀನಿ, ಅಡಿಗೆ ಬಂದು 10,000 ಕೊಡ್ತೀನಿ. ಇಂಥ ಒಂದು ಆರ್ಥಿಕ ದಿವಾಳಿತನಕ್ಕೆ ಈ ದೇಶವನ್ನು ತಂದಿಟ್ಟಿದ್ದೀರಲ್ಲ, ಇದಕ್ಕೆ ಯಾರು ಹೊಣೆಗಾರ? ನೀವು? ನಾವು ಹೊಣೆಗಾರರ? ಈ ದೇಶವನ್ನು ನಾವು ಆಳಿದೀವ? ನೀವು ಹೇಳ್ತಾ ಇದ್ದೀರಲ್ಲ, ಎಲ್ಲ ಸುಮಾರು 30 ಲಕ್ಷವನ್ನ ಡ್ರೆಸ್ ಹಾಕಿ ನೀವು ಎಲ್ಲ ಬಡವರ ಬಗ್ಗೆ ಮಾತಾಡ್ತೀರಿ. ನಿಮಗೇನು ಮಾನಸಿಕವಾಗಿ ಏನು ಅನ್ಸಲ್ವ ನಿಮಗೆ? ಇದನ್ನ ಕಟಿಬದ್ಧವಾಗಿ, ಖಂಡನೀಯವಾಗಿ ಯಾವ ನಾಯಕರು ಕೂಡ ಪ್ರಶ್ನೆ ಮಾಡಲಿಲ್ಲ, ಇವತ್ತು ಮಾಡ್ತಾ ಇಲ್ಲ. ಖರ್ಗೆ, ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಇಲ್ಲ ಮಾಡ್ಯವರು ಸ್ವಲ್ಪ. ಆದ್ರೆ ಆಗ ಕಾಲಕ್ಕೆ ಬಂದಂತ ಎಲ್ಲ, ವಿಶೇಷವಾಗಿ ನನ್ನ ಈ ಮುಖ್ಯಮಂತ್ರಿ, ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದಂಗೆ, ಮೋದಿ ಅವರೇ ಏನೇ ಸುಳ್ಳು ಹೇಳ್ತಾ ಇದ್ರಿ? ಫೆಡರಲ್ ಸಿಸ್ಟಮ್ ಅಂದ್ರೆ ಏನು ಅಂತ ನಾವು ಕೇಳ್ತೀರಾ? ಯಾರು ಕೇಳ್ತಾ ಇಲ್ಲ ಅಂತ. ಹಂಗಾಗಿ ಮೋದಿಯವರ ಸುಳ್ಳೆಯ ಈ ದೇಶಕ್ಕೆ ಪ್ರಚಾರ ಆಗ್ತಾ ಇದೆ. ಎಲ್ಲ ಮೋದಿ ಮೋದಿ, ಯಾಕೆ ಮೋದಿ ಅಂತ ಇದ್ದಾರೆ ನನ್ನ ಯುವ ಮಿತ್ರರು. ನನಗೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮಗೆ ಏನು ನಿಜವಾಗಿ ಈ ದೇಶದಲ್ಲಿ ನಿಜ? ಅವರು ಮಾತಾಡೋದು ಬೇರೆ, ತೈವಾನ್ಗೆ ಹೋಗ್ತೀರಿ, ರಷ್ಯಾಕ್ಕೆ ಹೋಗ್ತೀರಿ, ಬೇರೆ ರಾಷ್ಟ್ರಕ್ಕೆ, ಅಮೆರಿಕ ಬೇರೆ ವಿಚಾರ. ಇಲ್ಲಿ ಭಾರತದ ಸ್ಥಿತಿ ಹೆಂಗಾಗಿದೆ ಅಂತ ಹೇಳಿ ನಿಮ್ಗೇನು ಅರಿವಿದೆಯಾ? ಎಲ್ಲ ಸುಳ್ಳನ್ನು ಕೂಡ ಸುಳ್ಳು ಒಂದ್ಸರಿ ಅವರು ಗಾದಿ ಹೇಳ್ತಾರೆ. ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಸಂವಿಧಾನ ಉಳಿಸಿ ಭಾರತ ರಕ್ಷಿಸಿರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸಿದ್ರೆ ಮಾತ್ರ ದೇಶ ಉಳಿಸಬಹುದು. ಸಂವಿಧಾನ ಒಳಗೊಂಡಿರುವ ಭಾರತ ದೇಶದ ಪ್ರಜಾಪ್ರಭುತ್ವವಾಗಿದೆ. ಭಾರತ ಎಂದರೆ ಎಲ್ಲ ಜನರ, ಜಾತಿಯ, ಎಲ್ಲ ಭಾಷೆಯ ಹಾಗೂ ಎಲ್ಲ ಪಂಗಡಗಳ ಒಳಗೊಂಡಿರುವ ಪ್ರಜಾಪ್ರಭುತ್ವ ಇರುವ ಭಾರತ ಆಗಿದೆ.
ಅಂಬೇಡ್ಕರ್ ಅವರು ಎಲ್ಲ ಸಂವಿಧಾನವನ್ನು ಅಧ್ಯಯನ ಮಾಡಿ ಒಂದು ಕಮಿಟಿಯಲ್ಲಿ ಚರ್ಚೆ ಮಾಡಿ ಮಂಡನೆ ಮಾಡಿ ಎಲ್ಲ ಧರ್ಮದ ಜನರು ಸೇರಿ ಚರ್ಚಿಸಿ ಯಾವುದು ಸೂಕ್ತ ಅಂತ ಅರಿದು ರಚನೆ ಮಾಡಲಾಗಿದೆ ಅಂತ ಹೇಳಿದರು. ಆ ಚರ್ಚೆಯೇ ಪ್ರಸ್ತುತ ಚುನಾವಣೆಯ ಮುಖ್ಯವಾಗಿದೆ. ಈ ದುಂಡು ಮೇಜಿನ ಸಭೆಯ ಮೂಲಕ ಕಳೆದ 10 ವರ್ಷಗಳಲ್ಲಿ ನಮ್ಮ ಸಂವಿಧಾನದ ಮೇಲಾದ ಅಪಚಾರಗಳು, ಮಾರಣಾಂತಿಕ ಒಡತಿಗಳು ಏನಿದೆ ಪರಿಗಣಿಸಿದರೆ ಮುಂದಿನ ದಿನಗಳಲ್ಲಿ ಸಂವಿಧಾನದ ಚೌಕಟ್ಟು ಬದಲಾಯಿಸುವುದರಲ್ಲಿ ಯಾವ ಸಂಶಯವಿಲ್ಲ ಅಂತ ದೂರಿದರು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಲು ಮುಂದಾಗಿರುವುದಾಗಿ ಹೇಳಿದರು. ಸಂವಿಧಾನವನ್ನ ಕೆಲವರು ಹೇಳ್ತಾರೆ ಯಾರು ಬದಲಿಸ್ಲಿಕ್ಕಾಗಲ್ಲ. ಇವನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವತಃ ಬಂದರೂ ಕೂಡ ಬದಲಿಸ್ಲಿಕ್ಕಾಗಲ್ಲ ಅನ್ನೋದು ಕೆಲವರು ಹೇಳ್ತಾರೆ. ಕೆಲವರು 400 ಸೀಟ್ಗಳನ್ನು ಬಂದ್ಬಿಟ್ರೆ ಸಂವಿಧಾನ ತಡಹದೇನೆ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಿಸ್ಲಿಕ್ಕೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಚುನಾವಣೆ, ಭಾರತದ ನಡೆಸ್ತಿರತಕ್ಕಂಥ ಚುನಾವಣೆಯ ಸಂದರ್ಭದಲ್ಲಿ ನಿಜವಾಗಿರ್ತಕ್ಕಂಥ ವಿಷಯ ಯಾವಾಗಿದ್ರೆ ಚರ್ಚೆಗೆ ಒಳಗಬೇಕಾದ ವಿಷಯ ಬೆಲೆ ಏರಿಕೆ, ನಿರುದ್ಯೋಗ, ಬಡತನ ಅವೆಲ್ಲವೂ ಕೂಡ ಸೆಕೆಂಡರಿ ವಿಷಯ. ನೇರ ವಿಷಯ ನಮ್ಮ ಸಂವಿಧಾನ, ನೇರ ವಿಷಯ. ಯಾಕೆ ನಮ್ಮ ಸಂವಿಧಾನವೇ ನೇರ ವಿಷಯ ಅಂತ ಅಂದ್ರೆ ಅತಿ ದೊಡ್ಡ ಆಪತ್ತು ಬಂದಿರತಕ್ಕಂಥದ್ದು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಒಳಗೊಂಡಿರ್ತಕ್ಕಂಥ ಪ್ರಜಾಪ್ರಭುತ್ವ, ಮತಧರ್ಮ ನಿರಪೇಕ್ಷತೆಯನ್ನ ಬಿಟ್ಟು ಪ್ರಜಾಪ್ರಭುತ್ವ ಸಾಧ್ಯ. ಮತಧರ್ಮ ನಿರಪೇಕ್ಷತೆ ಸೆಕ್ಯುಲರ್ನ ಬಿಟ್ಟು ಬರೀ ಡೆಮಾಕ್ರಸಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಡೆಮಾಕ್ರಸಿ ಇದೆ ಅಂದ್ರೆ ಅಲ್ಲಿ ಸೆಕ್ಯುಲರ್ ಇರಲೇಬೇಕಾಗುತ್ತೆ. ಸೊ ಎರಡಕ್ಕೂ ಕೂಡ ಬಹಳ ಒಂದು ಅವಿಚ್ಛಿನ್ನ ಸಂಬಂಧ ಇದೆ. ಅದೇ ರೀತಿ ಭಾರತವನ್ನು ರಚನೆ ಮಾಡುವುದು ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಹೇಳುವುದು, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಜನರಾದ ನಾವು ಸಾರ್ವಭೌಮ, ಸಮಾಜವಾದಿ, ಮತಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತವನ್ನಾಗಿ ನಾವು ಘೋಷಿಸಿಕೊಂಡಿದ್ದೇವೆ. ಈ ಪದಗಳು ಕೇವಲ ಪದಗಳಲ್ಲ, ಅಲಂಕಾರಕ್ಕೆ ಜೋಡಿಸಿರ್ತಕ್ಕಂಥ ಪದಗಳಲ್ಲ. ಇಡೀ ಪದಗಳೇ ಒಟ್ಟು ಭಾರತವನ್ನು ಅಭಿವ್ಯಕ್ತಿಸ್ತದೆ. ಭಾರತ ಏನು ಅನ್ನೋದು ಅಭಿವ್ಯಕ್ತಿಸ್ತದೆ. ಭಾರತ ಅಲ್ಲ ಅಥವಾ ಇಂಡಿಯಾ ಅಂತ, ಅದು ಇಡೀ ಎಲ್ಲ ಜನರ, ಎಲ್ಲ ಜಾತಿಯ, ಎಲ್ಲ ಭಾಷೆಯ, ಎಲ್ಲ ಸಂಸ್ಕೃತಿಯ, ಎಲ್ಲ ಪಂಗಡಗಳ ಎಲ್ಲರಿಗೂ ಒಳಪಟ್ಟಿರ್ತಕ್ಕಂಥ ಭಾರತ. ಅದ್ರ ಜೊತೆಗೆ ಮತಧರ್ಮ ನಿರಪೇಕ್ಷ ಭಾರತ, ಅದ್ರ ಜೊತೆಗೆ ಇದೊಂದು ಪ್ರಜಾಸತ್ತಾತ್ಮಕ ಭಾರತ ಅನ್ನೋದನ್ನ ಸ್ಪಷ್ಟವಾಗಿ ನಮ್ಮ ಸಂವಿಧಾನ ಇದೆ. ನಮ್ಮ ಸಂವಿಧಾನ ನಿರ್ಮಾತೃಗಳು ಈ ಸಂವಿಧಾನ ಬರಿಬೇಕಾದ್ರೆ ಸುಮ್ಮನೆ ಏನೋ ಒಂದು ಬರೆದ್ಬಿಟ್ಟು ಅಂಗೀಕಾರ ಮಾಡಿದ್ದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಒಂದು ಕಮಿಟಿಯಲ್ಲಿ ಚರ್ಚೆ ಮಾಡಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅದನ್ನ ಮಂಡನೆ ಮಾಡಿ ಎಲ್ಲ ವಿಭಾಗದ ಜನರು ಸೇರಿ, ಎಲ್ಲ ಧರ್ಮಗಳ ಜನರು ಸೇರಿ, ಎಲ್ಲ ವರ್ಗಗಳ ಜನರು ಸೇರಿ ದೀರ್ಘವಾಗಿ ಚರ್ಚೆ ಮಾಡಿ, ಅದು ಒಟ್ಟಾರೆ ಡಿಸ್ಕಷನ್ ಬುಕ್ಗಳಿದೆ, ಚರ್ಚೆ ಮಾಡಿ ಭಾರತಕ್ಕೆ ಯಾವುದು ಸೂಕ್ತ ಅಂತ ಅನ್ವಯಿಸಿರ್ತಕ್ಕಂಥ ಸಭೆಯಲ್ಲಿ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಹಿರಿಯ ನಾಗರಿಕರ ವೇದಿಕೆಯ ಬಿಕೆ ಮಂಜುನಾಥ್, ಗೊರೂರು ರಾಜು, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ HR ನವೀನ್ ಕುಮಾರ್, MC ಡೋಂಗ್ರೆ, ನಗರಸಭೆ ಮಾಜಿ ಸದಸ್ಯ ಅನು, ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್, ಉದಯ ವರದಿಯ ಲೋಕೇಶ್ ವೀರಾಪುರ, ಶಬೀರ್ ಅಹಮದ್, GO ಮಹಂತಪ್ಪ, MG ಪೃಥ್ವಿ ಇತರರು ಉಪಸ್ಥಿತರಿದ್ದರು.